ಜನಗಳು ಇಲ್ಲಿ ಒಳ್ಳೊಳ್ಳೆ ಜನಗಳಿದ್ರು, ಪಾಪ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಜನರಿಗೆ ಬೇಕಾಗುವಂಥದ್ದು. ಆಗ ಇಲ್ಲಿ ಬೀದಿ ನಾಟಕ ಮುಂತಾದ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರಿಗೆ ಒಂದು ಸಂದರ್ಭದಲ್ಲಿ ಒಂದು ಮೀಟಿಂಗ್ನಲ್ಲಿ ತುಂಬ ಸಂತೋಷವಾಗಿ ಮರಾಠಿಗೊಪ್ಪ ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಆವಾಗ ಒಂದು ಒಂದು ಟಿಮ್ಮನ್ನು ಕಟ್ಕೊಂಡು ಆ ಟಿಮ್ನಲ್ಲಿ ನಾವು ಯಾಕೆ ಗಣೇಶನ ತಂದು ನಾವು ಇಡಬಾರ್ದು ಅನ್ನುವ ಉದ್ದೇಶ ಅವರಲ್ಲಿ ಮೂಡಿ ಬಂತು. ಆವಾಗ ಅವರು ಆ ಗಣೇಶನ ತರಲೇಬೇಕು ಅನ್ನೋದಕ್ಕೆ ತಮ್ಮ ಕೈಯಿಂದ ಆದಷ್ಟು ಸಹಾಯಗಳನ್ನು ಮಾಡಿಕೊಂಡು, ಹಾಗೆ ಮನೆಗೂ ಕೂಡ ಎಲ್ಲ ಕೆಲವೊಂದು ಮನೆಗೂ ಹೋಗಿ, ತುಂಬ ಬಡತನದಲ್ಲಿ ಇರುವಂಥ ಒಂದು ಮರಾಠಿಕೊಪ್ಪ ಇದು. ಆದರೂ ಕೂಡ ಆ ಬಡತನದಲ್ಲೇ ಕೆಲವರು ನಮ್ಮಲ್ಲಿ ಗಣಪತಿ ಬರುತ್ತೆ, ನಮ್ಮ ಮರಾಠಿಕೊಪ್ಪದಲ್ಲಿ ಗಣಪತಿ ಬರುತ್ತೆ ಅಂಥೇಳಿ ತುಂಬ ಜನರು ಕೂಡ ಸಹಾಯ ಮಾಡಿದ್ದಾರೆ, ಸ್ವಲ್ಪ ಸಹಾಯ ಮಾಡಿದ್ದಾರೆ ಬಡವರಾದರೂ ಕೂಡ. ಆ ಸಹಾಯದಿಂದನೇ ಈ ಮರಾಠಿಕೊಪ್ಪದಲ್ಲಿ ಒಂದು ಗಣಪತಿಯನ್ನ ಕೂಡಿಸಿ ಆಯಿತು ಅಲ್ಲಿ ಮೇಲೆ. ಆವಾಗ ಆ ಗಣಪತಿ ಮುಂದೆ ತುಂಬ ಚೆನ್ನಾಗಿ ನಡೀತು, ಕೆಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಂತ ಬಂದರು. ಹಾಗಾಗಿ ಮತ್ತು ಮುಂದಿನ ವರ್ಷ ಮತ್ತು ಕೆಲವು ಬದಿಗೆ ಹೋದರು, ಅಲ್ಲಿ ಒಂದು ಸ್ವಲ್ಪ ಹಣಗಳನ್ನ ವ್ಯವಸ್ಥೆನೂ ಆಯಿತು. ಆ ಸಂದರ್ಭದಲ್ಲಿ ಮತ್ತು ಏನಾದರೂ ಮಾಡೋಣ ಅಂತೇಳಿ ಆ ಗಣಪತಿಯನ್ನೇ ಇಲ್ಲಿವರೆಗೂ ತಂದರು. ಇವಾಗ ತಂದು ಈಗ ಕೆಲವು ದೊಡ್ಡ ವ್ಯಕ್ತಿಗಳು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಹೇಳಬೇಕಂದ್ರೆ ಈಗ 50ನೇ ವರ್ಷದ ಗಣಪತಿ ನಮ್ಮಲ್ಲಿ ಈಗ ಇಲ್ಲಿ ಈ ಕೆಳಗಡೆ ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಈಗ ಒಂದು ಹೈವೇ ರೋಡ್ನಲ್ಲಿ ನಾವು ಈಗ ಏನು ಮಾಡಿದ್ವಿ, ಮರಾಠಿಕೊಪ್ಪ ಆ ಗಣಪತಿಯನ್ನು ತಂದು ಕೂಡಿಸಿದ್ವಿ ಇಲ್ಲಿ ಆ ಜಾಗದಲ್ಲಿ. ಹಾಗಾಗಿ ಇನ್ನೂ ತುಂಬ ಇಂಪ್ರೂವ್ ಆಗಿದೆ ಈಗ ಅಂತೇಳಿ ನಾನು ಹೇಳ್ತಿದ್ದೇನೆ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇರೋದು ಮರಾಠಿಕೊಪ್ಪದಲ್ಲಿ ಇದು ಒಂದು ಒಳ್ಳೆಯ ಒಂದು ಕೆಲಸ. ಈಗ 15 ವರ್ಷದ ಹಿಂದಿನಿಂದಲೂ ಒಳ್ಳೊಳ್ಳೆ ಯುವಕರು, ಒಳ್ಳೊಳ್ಳೆ ಅಂದರೆ ತುಂಬ ನೋಡ್ಬೇಕು ನಾವು ಅಂತಂಥ ಯುವಕರು ಕೂಡ ಇದರಲ್ಲಿ ಭಾಗವಹಿಸಿ ಅದಕ್ಕೆ ಆ ಗಣಪತಿಗೆ ಮುಂದೆ ಆ ಗಣಪತಿ ಒಳ್ಳೆ ಗಣಪತಿ ಆಗಿ ನಮ್ಮಲ್ಲಿ ಬರಬೇಕು, ಮತ್ತು ನಮಗೆಲ್ಲ ಒಂದು ಒಳ್ಳೆಯ ರೀತಿ ಮಾಡಬೇಕು, ಮರಾಠಿಕೊಪ್ಪದ ಜನರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಎಲ್ಲ ಯುವಕರು ಒಳ್ಳೊಳ್ಳೆ ಯುವಕರು ಬಂದಿದ್ದಾರೆ. ಅದು ಇನ್ನೂ ಹೆಚ್ಚಿನ ಯುವಕರು ಬರಬೇಕಾಗ್ತದೆ. ಯಾಕಂದರೆ ನಮ್ಮ ಕಮಿಟಿ ಮುಂದೆ ನಾನು ಹೇಳ್ತಾ ಇದ್ದೇನೆ, ಯಾಕಂದರೆ ಆ ಎಲ್ಲ ಯುವಕರು ಬಂದರು ಅಂದರೆ ಇಲ್ಲಿ ದೇವಸ್ಥಾನ ಮಾಡಲಿಕ್ಕೂ ಒಂದು ಅನುಕೂಲ ಆಗುತ್ತೆ, ಗಣಪತಿ ದೇವಸ್ಥಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಹೆಚ್ಚಿನ ಇದರಲ್ಲಿ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ಯಾರೂ ಕೂಡ ನೋಡಿದವರು ಸುಮ್ಮನೆ ಹೋಗ್ತಾ ಇಲ್ಲ, ಯುವಕರು ಒಳ್ಳೊಳ್ಳೆ ಯುವಕರು ನಮ್ಮ ಜೊತೆಯಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ 50ನೇ ವರ್ಷದ ಏನು ಮಾಡ್ತಾ ಇದ್ದೀವೋ ನಾವು ಇವಾಗ, ಅದಕ್ಕೆ ಒಳ್ಳೊಳ್ಳೆ ಯುವಕರು ಕೂಡ ಸೇರಿ ಅದರಿಂದ ನಮ್ಮ ಒಂದು ಗಣಪತಿಯನ್ನು ಇನ್ನೂ ಚಂದ ಕೂಡಿಸಿ ಅದನ್ನು ಕರ್ಕೊಂಡು ಹೋಗಿ ಮುಳಿಸಿ ಬರಬೇಕು, ಆ ಒಂದು ಇದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಯುವಕರಿಗೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಇಲ್ಲಿಗೆ ನಾವು ಇದು ಮಾಡಬಾರ್ದು, ಇನ್ನೇ ಮುಂದೆ ಒಂದು ಒಳ್ಳೆಯ ಗಣಪತಿ ದೇವಸ್ಥಾನ ಆಗುವಂಥದ್ದು ಒಂದು ಮಾಡಬೇಕು, ಈ ಮರಾಠಿಕೊಪ್ಪದ ನಿವಾಸಿ ಜನರಿಗೆ ಒಂದು ಖುಷಿ ಆಗುವಂಥದ್ದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಅಂತ ಹೇಳ್ತಿದ್ದೀನಿ ನಾನು. ಯಾಕಂದರೆ ಇದು ಯಾರೂ ಮಾಡಲಿಲ್ಲ ಅಂತ ಕೆಲಸ ಹಳೆಯವರು ಮಾಡಿದ್ದಾರೆ ಹೌದು, ಆದರೆ ಈಗಲೂ ಕೂಡ ನಮ್ಮ ಇದ್ದಂಥ ಕಮಿಟಿಯವರಾಗಿರಲಿ ಯಾರೇ ಆಗಿರಲಿ ಅವರು ತುಂಬ ಚೆನ್ನಾಗಿ ಹೆಗಲು ಕೊಟ್ಟು ಎಲ್ಲ ರೀತಿಯನ್ನು ಅನುಕೂಲ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಗಣಪತಿಯನ್ನು ಕೂಡಿಸ್ಲಿಕ್ಕೆ ಬೇಕಾದಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಮುಂದೆ ನಮ್ಮ ಸಾರ್ವಜನಿಕ ಗಣಪತಿಯಲ್ಲಿ ಇಡೀ ಇದರಲ್ಲೇ ಚಾಲೆಂಜ್ ಅಂದರೆ ಚಾಲೆಂಜ್ ಇದು. ಯಾಕಂದರೆ ಏನಿಲ್ಲ ಅಂದರೂ 5, 6, 7 ಸಾವಿರ ಜನ ಗಟ್ಟಲಿಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಭೇದ ಭಾವ ಇಲ್ಲದೇ ಎಲ್ಲರೂ ಆ ಗಣಪತಿ ಮುಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲೂ ಈ ಥರ ನಮ್ಮ ಗಣಪತಿಯನ್ನು ಹೋದಂಗೆ ಎಲ್ಲೆಲ್ಲೂ ಹೋಗ್ತಾ ಇಲ್ಲ ಯಾರು. ನಾನು ನೋಡ್ದಂಗೆ ಇಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತೆ ಮೇಲಾಗಿ ಅಷ್ಟೇ ಆ ಗಣಪತಿ ಹತ್ರ ನಡೆಸ್ಕೊಳ್ತಾ ಇದ್ದಾರೆ. ಆ ಗಣಪತಿ ಕೂಡ ಅವರಿಗೆ ಒಳ್ಳೇದಾಗಿ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅವಕಾಶ ಪಡ್ತೇನೆ. ಅದಕ್ಕೆ ಈ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಮರಾಠಿಕೊಪ್ಪ ನಿವಾಸಿಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ.